ಮಂದಿರಂ ಮಂದಿರಂ ನನ್ನ ಹೃದಯ ಮಂದಿರಂ ಎಂದು ಅರ್ಪಿತಂ ಪಾಪವೆಂಬ ಅಂಧಕಾರ ಹೃದಯದಲ್ಲಿ ತುಂಬಿತ್ತು ಪಾಪವೆಂಬ ಅಂಧಕಾರ ಹೃದಯದಲ್ಲಿ ತುಂಬಿತ್ತು ಯೇಸುವಿನ ಪ್ರೀತಿಯೆಂಬ ಬೆಳಕು ಮೂಡಿ ಬಂದಿತು ಅಂಧಕಾರ ಹರಿಸಿತು ಮಂದಿರಂ ಮಂದಿರಂ ನನ್ನ ಹೃದಯ ಮಂದಿರಂ ಇಂದು ಅರ್ಪಿತಂ. ಪ್ರಿಯರೇ, ನಿರೀಕ್ಷೆಯ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಸ್ವಾಗತಿಸ್ತೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಮುಖ್ಯವಾಗಿ ಕೀರ್ತನೆ ಗ್ರಂಥ 34ನೇ ಅಧ್ಯಾಯ 14ನೇ ವಚನ. ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡು, ಸಮಾಧಾನವನ್ನು ಹಾರೈಸಿ ಅದಕ್ಕಾಗಿ ಪ್ರಯತ್ನ ಪಡು. ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡು ಎಂಬುವಂಥ ವಿಷಯವನ್ನು ನಾವು ಈ ದಿವಸ ಧ್ಯಾನಿಸ್ತೇವೆ. ಈ ಒಂದು ಅಧ್ಯಾಯದಲ್ಲಿ ಕೆಟ್ಟದನ್ನು ಬಿಟ್ಟು ಬಿಡಬೇಕು ಮತ್ತು ಒಳ್ಳೆಯದನ್ನು ಮಾಡಬೇಕು ಅನ್ನುವಾಗ ಏನು ಲಾಭ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಸಮಾಧಾನವನ್ನು ಹಾರೈಸಿ ಅದನ್ನು ನಾವು ಅದರಲ್ಲಿ ಪ್ರಯತ್ನ ಪಡಬೇಕು. ಸಮಾಧಾನ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಕೆಟ್ಟದನ್ನು ಬಿಟ್ಟರೆ ನಮಗೆ ಸಮಾಧಾನ ಸಿಕ್ಕುತ್ತೆ, ಒಳ್ಳೆಯದನ್ನು ಮಾಡುವುದರಲ್ಲಿ ದೇವರ ಆಶೀರ್ವಾದ ಸಿಕ್ಕುತ್ತೆ. ಆದ ಕಾರಣ ಇವತ್ತಿನ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ ಕೆಟ್ಟದನ್ನು ಹೇಗೆ ಬಿಡಬೇಕು, ಕೆಟ್ಟದಂದರೆ ಏನು. ಓಕೆ, ಇಂಗ್ಲೀಷ್ನಲ್ಲಿ ನಾವು ನೋಡ್ತೇವೆ, ಟರ್ನ್ ಅವೇ ಫ್ರಮ್ ಈವಿಲ್ ಆ್ಯಂಡ್ ಡೂ ಗುಡ್, ಸೀಕ್ ಪೀಸ್ ಆ್ಯಂಡ್ ಪರ್ಸ್ಯೂ ಇಟ್, ಅದನ್ನು ಹಿಂಬಾಲಿಸಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ 1 ಪೇತ್ರ 3ನೇ ಅಧ್ಯಾಯ 8ರಿಂದ 9 ವಚನದಲ್ಲಿ ನಾವು ಪರಿಪೂರ್ಣವಾಗಿ ನಾವು ಕೆಟ್ಟದನ್ನು ಹೇಗೆ ಬಿಡಬೇಕು ಮತ್ತು ಒಳ್ಳೆಯದನ್ನು ಏನು ಮಾಡಬೇಕು ಮತ್ತು ಅದರಿಂದ ಸಮಾಧಾನವನ್ನು ನಾವು ಹೇಗೆ ಹೊಂದಬಹುದು ಎನ್ನುವಂಥ ವಿಷಯ ಬಹಳ ಅರ್ಥಗರ್ಭಿತವಾಗಿ ಪೇತ್ರನು ಬರೆದಿದ್ದಾನೆ. 1 ಪೇತ್ರ 3ನೇ ಅಧ್ಯಾಯ 8ರಿಂದ 9ನೇ ವಚನದಲ್ಲಿ ಮೊದಲನೇ ಅಂಶ ನಾವು ನೋಡ್ತೀವಿ, ಏಕ ಮನಸ್ಸುಳ್ಳವರಾಗಿರ್ರಿ. ಒಂದೇ ಮನಸ್ಸುಳ್ಳವರಾಗಿರ್ರಿ. ಒಂದೇ ಮನಸ್ಸು ಯಾವಾಗ ಬರುತ್ತೆ ಅಂದರೆ ನಾವು ಪವಿತ್ರಾತ್ಮನನ್ನು, ದೇವರ ಆಜ್ಞೆಗಳನ್ನು ನಾವು ಪಾಲಿಸುವಾಗ ಆಟೋಮೆಟಿಕ್ಕಾಗಿ ನಮ್ಮೆಲ್ಲರ ಒಂದು ಆಲೋಚನೆ ಒಂದೇ ಆಗಿರುತ್ತೆ. ಗಂಡ ಹೆಂಡತಿ ಆಗಲಿ, ಮಕ್ಕಳಾಗಲಿ, ಅಥವಾ ಕೆಲಸ ಮಾಡುವ ಉದ್ಯೋಗಸ್ಥರಾಗಲಿ, ಎಲ್ಲೇ ಹೋಗ್ರಿ ಒಂದೇ ಮನಸ್ಸು ಎಲ್ಲಿ ಬರುತ್ತೆ ಅಂತಂದರೆ ನಾವು ಪವಿತ್ರಾತ್ಮ ಭರಿತರಾದಾಗ ನಮ್ಮೆಲ್ಲರ ಮನಸ್ಸು ಒಂದೇ ಆಗುತ್ತೆ. ಅಲ್ಲಿ ವಿಭಿನ್ನ ಯೋಚನೆಗಳು ಬರುವುದಿಲ್ಲ. ಏಕ ಮನಸ್ಸುಳ್ಳವರಾಗಿರುವಾಗ ನಮಗೇನಾಗುತ್ತೆ, ನಾವು ಒಳ್ಳೆಯದನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಮತ್ತು ಸಮಾಧಾನವನ್ನು ನಾವು ಹೊಂದಬಹುದು. ಎರಡನೇದಾಗಿ, ಪರರ ಸುಖ ದುಃಖಗಳಲ್ಲಿ ಸೇರುವವರಾಗಿರ್ರಿ. ಎರಡನೇ ಅಂಶ ಒಳ್ಳೇದೇನು ಮಾಡೋದು ಅನ್ನೋದಕ್ಕೆ. ಓಕೆ, ಎರಡನೇದಾಗಿ ನಾವು ನೋಡ್ತೀವಿ ಪರರ ಸುಖ ದುಃಖ. ಕೆಲವರು ಬಹಳ ಸುಖವಾಗಿರುವುದನ್ನು ಕೆಲವರಿಗೆ ಸಹಿಸೋಕ್ಕಾಗಲ್ಲ, ಹೊಟ್ಟೆ ಕಿಚ್ಚು ಬಂದುಬಿಡುತ್ತೆ. ಓಹೋ, ನಾವೇನಪ್ಪ, ನಮ್ಮ ಮಕ್ಕಳು ಇನ್ನೂ ಇಲ್ಲೇ ಇದ್ದಾವೆ, ಹುಡುಗರು ಎಷ್ಟು ಕಷ್ಟಪಡ್ತವೆ, ಓದೋಕ್ಕೆ ಆಗಲ್ಲ, ಅವ್ರ ಮಕ್ಕಳೆಲ್ಲ ರ್ಯಾಂಕಲ್ಲಿ ಪಾಸ್ ಆಗ್ತಾ ಇದ್ದಾರೆ, ಅವರೆಲ್ಲ ಫಾರಿನ್ಗೆ ಹೋಗಿ ಓದ್ತಾ ಇದ್ದಾರೆ, ನಮಗಂತೂ ಇದೇ ಬಡತನದಲ್ಲೇ ಇದ್ದೇವೆ ಅಂತ ನಾವು ದುಃಖ ಪಡ್ತೇವೆ. ಆವಾಗ ನಾವು ದೇವರಿಂದ ಆಶೀರ್ವಾದ ಹೊಂದಲ್ಲ. ನಾವು ಯಾವಾಗಲೂ ಬೇರೆಯವ್ರನ್ನ ನೋಡಿ ಸಂತೋಷ ಪಡುವಂಥ ಒಂದು ಅಭ್ಯಾಸ ನಮ್ಮಲ್ಲಿದ್ದರೆ ದೇವರು ನಮ್ಮ ಮನೆಗಳಲ್ಲಿ ಸಮಾಧಾನ, ನಮ್ಮ ಮನೆಗಳಲ್ಲಿ ಆಶೀರ್ವಾದವನ್ನು ನಾವು ಅನುಭವಿಸ್ತೇವೆ. ಅದು ಖಂಡಿತವಾಗಿ 100% ನಾನು ಹೇಳ್ತೇನೆ. ಇನ್ನೊಬ್ಬರ ಸುಖ ಮತ್ತು ದುಃಖದಲ್ಲಿ ಕೆಲವರು ಆಕ್ಸಿಡೆಂಟ್ ಆಯ್ತು ಅಂದ್ಕೊಳ್ಳಿ, ಕೆಲವರಿಗೆ ಯಾವುದೋ ಒಂದು ರೋಗ ಬಂದಿದೆ, ಅವರು ನಮ್ಮ ವಿಷಯದಲ್ಲಿ ಕೆಟ್ಟದಾಗಿ ಆಲೋಚನೆ ಮಾಡ್ತಾಯಿದ್ರು, ನಮ್ಮನ್ನು ಅವರು ಇಷ್ಟಪಡ್ತಾ ಇರಲಿಲ್ಲ, ಅವರಿಗೆ ಒಂದು ದೊಡ್ಡ ರೋಗ ಬಂದುಬಿಟ್ಟಿದೆ ಅಂದ್ಕೊಳ್ಳಿ. ಆವಾಗ ನಮ್ಗನ್ನಿಸ್ತದೆ, ನೋಡು ದೇವರು ಹೇಗೆ ಶಿಕ್ಷೆ ಮಾಡ್ತಾನೆ. ಅದು ಖಂಡಿತ ತಪ್ಪು. ಅದು ನಾವು ಯಾರ ವಿಷಯದಲ್ಲಿ ನಾವು ಕೆಟ್ಟದ ಯೋಚನೆ ಮಾಡಬಾರ್ದು. ಅದಕ್ಕೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಟರ್ನ್ ಅವೇ ಫ್ರಮ್ ಈವಿಲ್ ಎಂಬುದಾಗಿ. ಕೆಟ್ಟ ಯೋಚನೆ ಬಂದರೂ ಕೂಡ ಅದನ್ನು ನಮ್ಮಿಂದ ತೆಗೆದು ಹಾಕಬೇಕು ಮತ್ತು ಅವರಲ್ಲಿ ನಾವು ಸೇರಬೇಕು. ಅಣ್ಣ ತಮ್ಮಂದಿರಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಅವ್ರು ಯಾರೇ ಆಗಲಿ ಅಣ್ಣ ತಮ್ಮಂದಿರಂತೆ ನಾವು ಒಬ್ಬರನ್ನೊಬ್ಬರ ಪ್ರೀತಿ ಮಾಡುವಂಥ ಒಂದು ಅಭ್ಯಾಸ ಮಾಡಬೇಕು. ಕರುಣೆಯುಳ್ಳವರಾಗಿರ್ರಿ, ದೀನ ಭಾವ ಉಳ್ಳವರಾಗಿರ್ರಿ. ಎಷ್ಟು ಒಳ್ಳೆಯ ವಿಷಯಗಳಲ್ಲ. ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಹೇಗೆ ಮಾಡಬೇಕು ಅನ್ನುವಾಗ ಈ ಒಂದು 6 ಅಂಶಗಳಲ್ಲಿ ಅದ್ಭುತವಾಗಿ ಪೇತ್ರನು ಬರೆದಿದ್ದಾನೆ. ದೀನ ಭಾವ ಉಳ್ಳವರಾಗಿರ್ರಿ,
ಅಪಕಾರಕ್ಕೆ ಅಪಕಾರವನ್ನು, ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ. ಯಾರೇ ಒಂದು ಮುಯ್ಯಿಗೆ ತೀರಿಸುವಂಥದ್ದು ದೇವ್ರ ಕೆಲಸ ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ಕಡೆ ಇರುವಂಥದ್ದೇನು, ನಾವು ನಿಮ್ಮ ವೈರಿಗಳಿಗೋಸ್ಕರ ಪ್ರಾರ್ಥನೆ ಮಾಡಿರಿ, ಮತ್ತು ನಿಮಗೆ ಹಿಂಸೆ ಪಡಿಸುವವರನ್ನು ನಿಮ್ಮ ಆಶೀರ್ವಾದ ಮಾಡಿರಿ. ಇಂಥ ಒಂದು ಒಳ್ಳೆಯ ಸಂಗತಿಗಳನ್ನು ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಖಂಡಿತವಾಗಿ ನಾವು ಇದನ್ನು ಅಭ್ಯಾಸ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ಒಂದು ಸಮಾಧಾನ ಖಂಡಿತ ಸಿಕ್ಕುವಂಥದ್ದಾಗಿದೆ. ಅದಕ್ಕೋಸ್ಕರ ಇಲ್ಲಿ ಯೇಸು ಕ್ರಿಸ್ತನೇ ಒಂದು ಒಳ್ಳೆಯ ಎಕ್ಸಾಂಪಲ್ ಆಗಿದ್ದಾರೆ, ಉದಾಹರಣೆ ಆಗಿದ್ದಾರೆ. ಯೇಸು ಸ್ವಾಮಿ ಆ ಶಿಲುಬೆಯಲ್ಲಿ ಭಯಂಕರವಾಗಿ ಒಂದು ಕೊರಡೆಗಳಿಂದ ಹೊಡೆಸ್ಕೊಂಡು ರಕ್ತ ಸುರಿತಾ ಇದೆ, ಆತನ ಗಾಯಗಳು ನೋವಾಗ್ತಾ ಇದ್ದಾವೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಆತನ ಮುಳ್ಳಿನ ಕಿರೀಟ ಇಟ್ಕೊಂಡು ಪಬ್ಲಿಕ್ಕಲ್ಲಿ ಆತನು ಬಹಿರಂಗವಾಗಿ ಆ ಯಾತನೆ ಪಡ್ತಾ ಇರುವಾಗ ಯಾರ ತಪ್ಪಿಗೋಸ್ಕರ? ನಮ್ಮ ಮತ್ತು ನಿಮ್ಮ ಅಪರಾಧಗಳಿಗೋಸ್ಕರ ತಾನು ಶಿಕ್ಷೆ ಹೊಂದಿದನು. ಆ ಸಮಯದಲ್ಲಿ ಆ ಯೇಸು ಸ್ವಾಮಿ ಯಾರನ್ನೂ ಶಪಿಸಲಿಲ್ಲ. ತಂದೆ ಅವರನ್ನು ಕ್ಷಮಿಸು, ಅವರು ಏನು ಮಾಡುತ್ತಾರೋ ಅವರು ಅರಿಯರು ಎಂಬುದಾಗಿ. ಅದು ಯಾಕೆ ಆ ಮಾತು ಹೇಳೋದಕ್ಕೆ ಸಾಧ್ಯವಾಯಿತು? ಯಾಕೆಂದರೆ ಆತನು ತಂದೆಯ ಚಿತ್ತದಂತೆ ನಡೆಯುತ್ತಾ ಇದ್ದನು. ತಂದೆಯೊಂದಿಗೆ ಒಂದು ಅನ್ಯೋನ್ಯತೆ ಯೇಸು ಸ್ವಾಮಿಗೆ ಇತ್ತು. ಆತನು ಸದಾಕಾಲವು ಪ್ರಾರ್ಥನೆಯಲ್ಲಿ ದೇವರ ವಾಕ್ಯ ಧ್ಯಾನ ಮಾಡುವಂಥ ಅಭ್ಯಾಸದಲ್ಲಿ ಯೇಸು ಸ್ವಾಮಿ ಆತನು ಜೀವಿಸ್ತಾ ಇದ್ದನು. ಅದಕ್ಕೋಸ್ಕರ ಪ್ರಿಯರೇ, ನಿಮ್ಮ ಮತ್ತು ನನ್ನ ಜೀವನದಲ್ಲಿ ನಾವು ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡುವುದು, ಸಮಾಧಾನ ನಮಗೆ ಸಿಗುವಂಥದ್ದಾಗಿದೆ. ಅದನ್ನು ನಾವು ಹುಡುಕುವರಾಗಿದ್ದೇವೆ. ಆದ ಕಾರಣ ಇಂದಿನ ಒಂದು ವಾಕ್ಯ ದೇವರು ನಮ್ಮ ಜೊತೆ ಮಾತಾಡಿದ್ದಾರೆ. ನಾವು ಪ್ರಾರ್ಥನೆ ಮಾಡಿ ಆತನಲ್ಲಿ ಬೇಡೋಣ. ದೇವರೇ, ನನ್ನಲ್ಲಿರುವಂಥ ದುರ್ಬುದ್ಧಿಯನ್ನು ತೆಗೆದುಹಾಕು ಎಂಬುದಾಗಿ ಬೇಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ನಮ್ಮ ಪರಲೋಕದ ತಂದೆ, ಹೌದು ರಾಜ, ನಮ್ಮ ಒಂದು ಜೀವನದಲ್ಲಿ ಸ್ವಾಮಿ ಸೈತಾನನು ನಮ್ಮನ್ನು ಶೋಧಿಸುವಾತನಾಗಿದ್ದಾನೆ. ಈ ಶೋಧನೆಯಿಂದ ನಾವು ಹೊರಬರುವಂತೆ ನೀನು ಸಹಾಯ ಮಾಡು. ನಿನ್ನ ಆತ್ಮನ ಬಲದಲ್ಲಿ ನಮ್ಮನ್ನು ತುಂಬಿಸು ಸ್ವಾಮಿ. ಏಕ ಮನಸ್ಸುಳ್ಳವರಾಗಿಯೂ ಒಬ್ಬರನ್ನೊಬ್ಬರು ಅಣ್ಣ ತಮ್ಮಂದಿರಂತೆ ಪ್ರೀತಿಸುವ ಸ್ವಭಾವವನ್ನು, ಕರುಣೆಯುಳ್ಳವರಾಗಿಯೂ ದೀನ ಸ್ವಭಾವವುಳ್ಳವರಾಗಿಯೂ ತಂದೆಯೇ, ಒಬ್ಬರ ಸುಖ ದುಃಖಗಳಲ್ಲಿ ನಾವು ಸಂತೋಷವಾಗಿ ಭಾಗಿಗಳಾಗುವಂತೆ ನಮ್ಮನ್ನು ಸಿದ್ಧಪಡಿಸು ಸ್ವಾಮಿ. ಮುಯಿಗೆ ಮುಯಿ ತೀರಿಸದಂತೆ ಸ್ವಾಮಿ, ನಮ್ಮನ್ನು ಹಿಂಸಿಸುವವರ ವಿಷಯದಲ್ಲಿ ನಾವು ಪ್ರಾರ್ಥಿಸಿ ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುವಂಥ ಮನಸ್ಸನ್ನು ನಮಗೆ ಕೊಡು ಸ್ವಾಮಿ. ತಂದೆಯ ದೇವರೇ, ಇಂಥ ಒಂದು ಉತ್ತಮವಾದ ವಿಷಯಗಳನ್ನು ನಮ್ಮ ಜೀವನದಲ್ಲಿ ನಾವು ಮಾಡುವಾಗ ನಾವು ಸಮಾಧಾನವನ್ನು ನಾವು ಐಶ್ವರ್ಯವಾಗಿ ಹೊಂದಿ ನಿನಗೆ ಮಹಿಮೆಯ ಮಕ್ಕಳಾಗಿ ಬಾಳಲಿಕ್ಕಾಗುವಂತೆ ಒಬ್ಬೊಬ್ಬರನ್ನು ನೀನು ಆಶೀರ್ವದಿಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ತಂದೆ. ಆಮೆನ್.